ನೋಡ್ತಾ ಇರ್ಬೋದು. ನೀವು ಗೂಗಲ್ ಒಳಗಡೆ ಟಿ ಆರ್ಮಿ ರ್ಯಾಲಿ ಅಂತ ಹಾಕಿದರೆ ಈ ಥರ ಬರುತ್ತೆ, ಟೆರಿಟಲ್ ಆರ್ಮಿ ಅಂತೇಳಿ. ಇದ್ರ ಕೆಳಗಡೆ ಇಲ್ಲಿ ಕೊಟ್ಟಿರ್ತಾರೆ ಜಾಯ್ನ್ ಆಸ್ ಎ ಜವಾನ್ ಅಂತೇಳಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಓಪನ್ ಆಗುತ್ತೆ. ನೀವು ಇಲ್ಲೇ ನೋಡ್ತಿದ್ರಲ್ಲ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 2024ರಲ್ಲಿ ವರ್ಷ ಕಳೆದ ವರ್ಷದಲ್ಲಿ ನಡೆದಂಥ ಒಂದು ರ್ಯಾಲಿ ನೋಟಿಫಿಕೇಷನ್ ಇಲ್ಲಿ ಕೊಟ್ಟಿದ್ದರು. ಇದು ಏನಪ್ಪ ಅಂತಂದರೆ ಈ ವೆಬ್ಸೈಟಲ್ಲಿ ಬಿಫೋರ್ 1 ವೀಕ್ ಮುಂಚೆ ಮಾತ್ರ ಕೊಡ್ತಾರೆ. ಈ ವೆಬ್ಸೈಟಲ್ಲಿ ಅಂದರೆ ಒಂದು ತಿಂಗಳಿಗಿಂತ ಮುಂಚಿತವಾಗಿ ನಿಮಗೆ ಗೊತ್ತಾಗಲ್ಲ. ಈಗ ನೋಡ್ತಾ ಇರ್ಬೋದು ಇಲ್ಲಿ 2024 ಇದೆ, ಒಂದು ವಾರ ಮುಂಚೆ ಇದ್ದಾಗಲೇ 25 ಬರುತ್ತೆ. ಸೊ ತುಂಬ ಜನಕ್ಕೆ ಡೌಟ್ ಇದೆ ಈ ರ್ಯಾಲಿ ನಡೀತಿದ್ದಿಲ್ಲ ಅಥವಾ ಇಲ್ಲ ಅಂತೇಳಿ. ಅದ್ರ ಬಗ್ಗೆ ಈಗ ತಿಳಿಸ್ಕೊಡ್ತೀನಿ ನೋಡಿ. ಯೂಟ್ಯೂಬಲ್ಲಿ ತುಂಬ ಜನ ವೀಡಿಯೋ ಮಾಡ್ತಿದ್ದಾರೆ ಟಿ ಆರ್ ರ್ಯಾಲಿ ಬಗ್ಗೆ. ಅದು ಬಂದುಬಿಟ್ಟು ಇದೇ ಒಂದು PDF ನೋಡಿಬಿಟ್ಟು, ನಾನು ಮುಂಚೆನೇ ಹೇಳಿದ ನಿಮಗೆ ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ ಮುಂಚಿತವಾಗಿಯೇ ಬಂದಿತ್ತು. ಹಾಗಾಗಿ ನಾವು ಈ ಒಂದು ರ್ಯಾಲಿ ನಡೆಯುತ್ತೆ ಅಂತೇಳಿ ಅಂದ್ಕೊಳ್ಬೇಕಾಗುತ್ತೆ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಇದು ಸೌತ್ ಝೋನ್ನಿಗೆ ನಡೀತಾ ಇರೋದು ಈಗ ರ್ಯಾಲಿ ಬಂದುಬಿಟ್ಟು ಓಪನ್ ರ್ಯಾಲಿ. ಇಲ್ಲಿ ಟೋಟಲಾಗಿ 13 ಒಂದು ರೆಜಿಮೆಂಟ್ಗಳು ಈ ಒಂದು ರ್ಯಾಲಿಯನ್ನು ಕಂಡಕ್ಟ್ ಮಾಡ್ತಾ ಇವೆ. ಇದಕ್ಕೆ ಬಂದುಬಿಟ್ಟು ನೋಡಿ ಟೋಟಲಾಗಿ ಸೌತ್ ಈಗೇನಿದೆ ನಡೀತಾ ಇದೆ, ಕೊಲ್ಲಾಪುರ, ಸಿಕಂದ್ರಾಬಾದ್, ಹಾಗೆ ಬೆಳಗಾವಿ, ಇವಕ್ಕೆಲ್ಲ ದೇವಳಲ್ಲಿ ಇವೆಲ್ಲ ಸೇರಿಬಿಟ್ಟು ಇವೆಲ್ಲ ಸೆಂಟ್ರಿಗೆ ಸೇರಿಬಿಟ್ಟು ವೇಕೆನ್ಸಿ ಕೇವಲ ಇಷ್ಟಿರುತ್ತೆ. GD 1300 ಇವೆ ನೋಡಿ. ಸೋಲ್ಜರ್ ಚೆಫ್ ಕಮ್ಯುನಿಟಿ 19 ಇದೆ, ಸೋಲ್ಜರ್ ಮೆಸ್ ಕುಕ್ 2 ಇದೆ. ಸೊ ಈ ಥರ ವೇಕೆನ್ಸಿಗಳು ಇದೆ ಇದೆಲ್ಲ ಸೆಂಟರ್ಗಳಿಗೆ ಸೇರಿಬಿಟ್ಟು. ಓಕೆನಾ, ಬರೀ ಒಂದೊಂದು ಸೆಂಟ್ರಿಗೆ ಮೀಸಿತವಾಗಿರೋದಿಲ್ಲ. ಈಗ ನೋಡ್ತಾ ಇರ್ಬೋದು. ಸೊ ಕೊಲ್ಲಾಪುರದಲ್ಲಿ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ. ಸೊ ಶಿವಾಜಿ ಸ್ಟೇಡಿಯಮಲ್ಲಿ ಈ ಒಂದು ರ್ಯಾಲಿ ಆದರೆ ನಡೀತಾ ಇದೆ. ನೋಡ್ತಾ ಇರ್ಬೋದು ಇಲ್ಲಿ ಬಂದುಬಿಟ್ಟು ನಿಮಗೆ 2 ರೆಜಿಮೆಂಟ್ಗಳು ಕಂಡಕ್ಟ್ ಮಾಡ್ತಿದ್ದೆ, 101 ಇನ್ಫೆಂಟ್ರಿ ಬೆಟಾಲಿಯನ್ ಹಾಗೆ 109 ಇನ್ಫೆಂಟ್ರಿ ಬೆಟಾಲಿಯನ್. ಇಲ್ಲಿ ನಿಮಗೆ ವೇಕೆನ್ಸಿಗಳು ಬಂದುಬಿಟ್ಟು ನೋಡಿ. ಸೊ ಜನರಲ್ ಡ್ಯೂಟಿ ಬಂದುಬಿಟ್ಟು 195 ಇದೆ, ಹಾಗೆ ಉಳಿದವಲ್ಲ ಕಮ್ಮಿ ಇದೆ. ಸೊ ನೀವು ಈ ಬೇಸ್ ಮೇಲೆ ಹೋಗಿ ರ್ಯಾಲಿಗಳನ್ನು ಅಟೆಂಡ್ ಮಾಡಿ, ಯಾವ ಒಂದು ಸೆಂಟ್ರಲ್ಲಿ ಜಾಸ್ತಿ ಇದೆ ಅಂತ ನೋಡಿಬಿಟ್ಟು. ನೀವು ಕೊಲ್ಲಾಪುರಕ್ಕೆ ಹೋಗೋರು ಕರ್ನಾಟಕದವ್ರಿಗೆ 21ನೇ ತಾರೀಕು 24 ಜಿಲ್ಲೆಗಳಿದೆ. ಇಲ್ಲಿ ಕಾಣ್ತಿರುವಂಥ ಜಿಲ್ಲೆಗಳು 21ನೇ ತಾರೀಕು ಹೋಗಬೇಕು. ಹಾಗೆ 22ಕ್ಕೆ 7 ಜಿಲ್ಲೆಗಳನ್ನ ಕರೆದಿದ್ದಾರೆ. ತುಂಬ ಕಡೆ ಒಂದೇ ದಿನ ರ್ಯಾಲಿ ಇದೆ. ನಿಮಗೆ ಯಾವುದು ಹತ್ರ ಆಗುತ್ತೆ ಹಾಗೆ ಯಾವುದು ಜಾಸ್ತಿ ವೇಕೆನ್ಸಿ ಇದೆಯೋ ಅಲ್ಲಿಗೆ ಹೋಗಿ ಟ್ರೈ ಮಾಡಿ. ಇದಾದ ನಂತರ ಸಿಕಂದ್ರಾಬಾದಲ್ಲಿ ಬಂದುಬಿಟ್ಟು ಜನರಲ್ ಡ್ಯೂಟಿ ಬಂದುಬಿಟ್ಟು 298 ನೋಡಿ, ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಇದೆ. ಯಾರು ಹೈದರಾಬಾದ್ ಕರ್ನಾಟಕ ಅಥವಾ ಆಂಧ್ರ ಬಾರ್ಡ್ರಲ್ಲಿ ಇರ್ತಾರೋ ಅವರು ಇಲ್ಲಿಗೆ ಹೋಗೋದು ಬೆಟರ್ ಅನಿಸುತ್ತೆ. ಸೊ ಇದು ಕೂಡ ಡೇಟ್ ಕೂಡ ಸೇಮ್ ಆಗಿರುತ್ತೆ. 21ನೇ ತಾರೀಕು 24 ಜಿಲ್ಲೆಗಳಿದೆ, ಹಾಗೆ 22ನೇ ತಾರೀಕು ಬಂದುಬಿಟ್ಟು 7 ಜಿಲ್ಲೆಗಳನ್ನ ಕರೆದಿದ್ದಾರೆ. ಇದಾದ ನಂತರ ನಮ್ಮ ಬೆಳಗಾವಿ ಕರ್ನಾಟಕದಲ್ಲಿ ನೋಡ್ತಾ ಇರ್ಬೋದು ಅತಿ ಹೆಚ್ಚಾಗಿ GD 320 ಇಲ್ಲೇ ಸೆಲೆಕ್ಷನ್ ಆಗ್ತಾಯಿದೆ. ಸೊ ಇಲ್ಲಿಗೆ ಕರ್ನಾಟಕದವ್ರಿಗೆ ಯಾವಾಗ ಅವಕಾಶ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. 21ನೇ ತಾರೀಕಿಗೆ 11 ಜಿಲ್ಲೆಗಳಿದೆ. ಏನು ಬೆಳಗಾವಿ ಏರು ಅಂತೀವಲ್ಲ, ಸೊ ಆ ರೀತಿ ಇಲ್ಲಿ ಸಪ್ರೇಟಾಗಿ ಮಾಡಿದ್ದಾರೆ ಜಿಲ್ಲೆಗಳನ್ನ ಇವರು. ಯಾಕಂದರೆ ಕರ್ನಾಟಕದಲ್ಲಿ ನಡೀತಿರೋದು ಕರ್ನಾಟಕಕ್ಕೆ ಒಂದು ಪ್ರಿಫರೆನ್ಸ್ನ ಜಾಸ್ತಿ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಮೊದಲು 11 ಜಿಲ್ಲೆಗಳಿದೆ, ಅದಾದ ನಂತರ 22ಕ್ಕೆ 10 ಜಿಲ್ಲೆಗಳಿದೆ, 23ಕ್ಕೆ ಒಂದು 10 ಇನ್ನೂ ಉಳಿದಂಥ 10 ಜಿಲ್ಲೆಗಳಿಗೆ 23ನೇ ತಾರೀಕು ಕೊಟ್ಟಿದ್ದಾರೆ ನೋಡಿ. ಈಗ ನೀವು ಬೇರೆ ಕಡೆ 21ನೇ ತಾರೀಕು ಅಟೆಂಡ್ ಮಾಡಿ ಬೇಕು ಎಲ್ಲಾದರೂ ಟ್ರೈ ಇದಾಗಲಿಲ್ಲ ಅಂತಂದರೆ ನೀವು ಬಂದು 23ಕ್ಕೆ ಮತ್ತೆ ಈ ಒಂದು ಬೆಳಗಾವಿ ರ್ಯಾಲಿನ ಅಟೆಂಡ್ ಮಾಡ್ಬೋದು. ಈ ಜಿಲ್ಲೆದವರಿಗೆ ತುಂಬ ಅವಕಾಶ ಇದೆ ನೋಡಿ. ಉಡುಪಿ, ದಾವಣಗೆರೆ, ಬೆಳಗಾವಿ ಇವರು ತುಂಬ ಲಕ್ಕಿ, ಎಲ್ಲ ರ್ಯಾಲಿಗಳನ್ನ ಅಟೆಂಡ್ ಮಾಡ್ಕೊಂಬರ್ಬೋದು ಇವರು. ಇದಾದ ನಂತರ ದೇವಳಲ್ಲಿ ಇದು ಮಹಾರಾಷ್ಟ್ರದಲ್ಲಿದೆ. ಇದು ಕೂಡ ನೋಡ್ತಾ ಇರ್ಬೋದು 303 ವೇಕೆನ್ಸಿಗಳು GD ಇದೆ. ಇದಕ್ಕೆ ಬಂದುಬಿಟ್ಟು ಕರ್ನಾಟಕದವ್ರಿಗೆ ಸೇಮ್ 21ನೇ ತಾರೀಕಿಗೆ 24 ಡಿಸ್ಟಿಕ್ಗಳಿದೆ, 22ಕ್ಕೆ 7 ಡಿಸ್ಟಿಕ್ಗಳು ಇವೆ. ಹಾಗೆ ಇದಾದ ನಂತರ ವಿಜಯಪುರಂ ಅಂಡಮಾನ್ ನಿಕೋಬಾರದಲ್ಲಿ. ಸೊ ಇಲ್ಲಿ ನಮ್ಮ ಕರ್ನಾಟಕ ಇಲ್ಲ. ಓಕೆ, ಇಷ್ಟು ನೀವು ಈ ಒಂದು ಸೆಂಟರ್ಗಳಿಗೆ ಹೋಗಿ ನೀವು ರ್ಯಾಲಿನ ಅಟೆಂಡ್ ಮಾಡ್ಬೋದು. ಹಾಗೆ ಸೋಲರ್ ಜನರಲ್ಗೆ ಏನೇನು ಇದು ಬೇಕಂತೇಳಿ ಕೊಟ್ಟಿದ್ದಾರೆ ನೋಡಿ. ನೀವು SLC ಪಾಸ್ ಆಗಿರಬೇಕು. ಕಾಮನ್ ಆಗಿ ಏನಿದೆ ನಾರ್ಮಲ್ ಏರ್ ರ್ಯಾಲಿಗಳಿಗೆ ಏನು ಮಾಡ್ತಾರೋ ಅಷ್ಟೇ ಇರುತ್ತೆ. ಬಟ್ height weight ಮಾತ್ರ ಇದರಲ್ಲಿ ಕಮ್ಮಿ ಕೊಟ್ಟಿರ್ತಾರೆ.